टॉप क्वालिटी और कंसिस्टेंट परफॉर्मेंस के लिए सिर्फ सिल्वर पंप नाम याद रखना। ಭಾರತ ಪಾಕಿಸ್ತಾನ ನಡುವೆ ಯುದ್ಧದ ಕಾರ್ಮೋಡ ಕವಿದಿದೆ. ಭಾರತದ ನಡೆಗೆ ಪಾಕಿಸ್ತಾನ ನಿಂತಲೇ ನಡುಗಲು ಶುರು ಮಾಡಿದೆ. ಭಾರತದ ಆರ್ಮಿಯ ಯುದ್ಧಾಭ್ಯಾಸಕ್ಕೆ ಪಾಕಿಸ್ತಾನ ಪತ್ರಗುಟ್ಟಿದೆ. ಗಡಿಯಲ್ಲಿನ ಉದ್ವಿಗ್ನತೆ ಹೇಗಿದೆ? ಬನ್ನಿ ರಿಪೋರ್ಟ್ ನೋಡೋಣ. ಯುದ್ಧಾಭ್ಯಾಸ. ಭಾರತದ ಯುದ್ಧಾಭ್ಯಾಸಕ್ಕೆ ಪಾಕ್ ಪತರಗುಟ್ಟಿದೆ. ಇಂಡಿಯನ್ ಏರ್ಫೋರ್ಸ್ನ ವಾಯುಬಲ ಕಂಡು ನಿಂತಲೇ ಬೆವರು ಶುರುವಾಗಿದೆ. ಇನ್ನು ಯುದ್ಧ ನೌಕೆಗಳ ತಾಕತ್ತು ಶತ್ರು ರಾಷ್ಟ್ರಕ್ಕೆ ನಡುಕ ಹುಟ್ಟಿಸಿದೆ. ಇದೇ ಕಾರಣಕ್ಕೆ ಪಾಕ್ ನೇರ ಯುದ್ಧಕ್ಕೆ ಹೆದರಿ ವಾಮ ಮಾರ್ಗಕ್ಕಿಳಿದಿದೆ. ಭಾರತದ ವಿರುದ್ಧ ವಾಮ ಮಾರ್ಗ ಹಿಡಿದ ಪಾಕ್ ಯುದ್ಧ ನೌಕೆಗಳ ಮಾಹಿತಿ ಪಡೆಯಲು ಯತ್ನ. ಭಾರತದ ತಾಲೀಮು ಕಂಡ ಪಾಕ್ ಬೆಚ್ಚಿ ಬಿದ್ದಿದೆ. ಹೀಗಾಗಿಯೇ ಇಲ್ಲಿನ ಯುದ್ಧ ನೌಕೆಗಳ ಮಾಹಿತಿ ಪಡೆಯಲು ಕಳ್ಳ ಮಾರ್ಗ ಹಿಡಿದಿದೆ. ಪಾಕ್ ಏಜೆಂಟ್ಗಳು ನೌಕೆಗಳ ಮಾಹಿತಿ ಪಡೆಯಲು ಯತ್ನಿಸಿದ್ದಾರೆ. ಐಎನ್ಎಸ್ ವಿಕ್ರಾಂತ್, ಐಎನ್ಎಸ್ ವಿಕ್ರಮಾದಿತ್ಯ ಸೇರಿ ಇತರ ನೌಕೆಗಳು ಇಂಚಿಂಚು ಇನ್ಫಾರ್ಮೇಶನ್ ಕಲೆ ಹಾಕಲು ಕೈ ಹಾಕಿದೆ. ಇದಕ್ಕಾಗಿ ಪಾಪಿ ಪಾಕ್ಗಳು ಯುದ್ಧ ನೌಕಾನೆಲೆಯಲ್ಲಿ ಕೆಲಸ ಮಾಡುವ ಸಿಬ್ಬಂದಿಗೆ ಕರೆ ಮಾಡಿದ್ರು. ಸಿಬ್ಬಂದಿಗೆ ಹನಿ ಟ್ರ್ಯಾಪ್ನ ಗಾಳ ಬೀಸಿದ್ರು. ಈ ಮೂಲಕ ಅಂದ್ರೆ ಹನಿ ಟ್ರ್ಯಾಪ್ ಮೂಲಕ ಯುದ್ಧ ನೌಕೆಗಳ ಮಾಹಿತಿ ಸಂಗ್ರಹ ಮಾಡೋ ಕುತಂತ್ರ ಹೂಡಿತ್ತು. ಆದರೆ ಈ ಬಲೆಗೆ ಭಾರತದ ಸಿಬ್ಬಂದಿ ಬಿದ್ದಿಲ್ಲ. ಹೀಗಾಗಿ ಐಎನ್ಎಸ್ ವಿಕ್ರಾಂತ್, ಐಎನ್ಎಸ್ ವಿಕ್ರಮಾದಿತ್ಯ ಮಾಹಿತಿ ಸುಭದ್ರವಾಗಿದೆ. ತನ್ನ ಕೈಯಲ್ಲಾಗದೆ ಸ್ಥಳೀಯರಿಗೆ ಗನ್ ಕೊಟ್ಟ ಪಾಕ್. ಇಲ್ಲಿ ನೋಡಿ, ಹೀಗೆ ತಾಲೀಮು ನಡೆಸ್ತಿರೋ ಇವ್ರು ಯಾರು ಪಾಕ್ ಸೈನಿಕರಲ್ಲ. ಪಾಕ್ ಆಕ್ರಮಿತ ಕಾಶ್ಮೀರದ ನಿವಾಸಿಗಳು. ಪಾಪಿ ಪಾಕ್ ತನ್ನ ಕೈಯಲ್ಲಿ ಆಗದೆ ಸ್ಥಳೀಯರಿಗೆ ಗನ್ ಕೊಟ್ಟಿದೆ. ಈಗಾಗಲೇ ಹಲವಾರು ಸೈನಿಕರು ಸೇನಾಪಡೆ ತೊರೆದಿರೋ ಕಾರಣಕ್ಕೆ ಬಲ ಇಲ್ಲದೆ ಸ್ಥಳೀಯರ ಟ್ರೈನ್ ಮಾಡಲು ಶುರು ಮಾಡಿದೆ. ಇದರ ಜೊತೆಗೆ ಮತ್ತೊಂದೆಡೆ ಬ್ಯಾಲಿಸ್ಟಿಕ್ ಮಿಸೈಲ್ಗಳನ್ನ ಪರೀಕ್ಷಿಸಲು ಸಿದ್ಧತೆ ನಡೆಸಿದೆ. ಇದಕ್ಕೆ ಚೀನಾ ಹಾಗೂ ಉತ್ತರ ಕೊರಿಯಾದಿಂದ ತಾಂತ್ರಿಕ ಸಹಾಯ ಪಡೆದಿದೆ. ಇಷ್ಟೇ ಅಲ್ಲದೆ ಭಾರತೀಯ ಸೇನೆ ದಾಳಿಯ ಭೀತಿಯಲ್ಲಿ ಖಂಡಾಂತರ ಕ್ಷಿಪಣಿ ಪರೀಕ್ಷೆ ನಡೆಸಿದೆ. 450 ಕಿಲೋಮೀಟರ್ ವ್ಯಾಪ್ತಿ ತಲುಪಬಲ್ಲ ಅಬ್ದಾಲಿ ವೆಪನ್ ಸಿಸ್ಟಮ್ ಪರೀಕ್ಷೆ ಮಾಡಿದೆ. ಪಾಕ್ನಿಂದ 10 ಲಕ್ಷ ಸೈಬರ್ ದಾಳಿಗೆ ವಿಫಲ ಯತ್ನ. ಪಾಕ್ನ ಮತ್ತೊಂದು ನೀಚ ಕೃತ್ಯ ಬಟಾಬಯಲಾಗಿದೆ. ಪಾಕಿಸ್ತಾನದ ಹ್ಯಾಕರ್ಸ್ ಮಕ್ಕಳು, ನಿವೃತ್ತ ಸೈನಿಕರು ಹಾಗೂ ಇತರ ಸೇವೆಗಳ ಡಿಜಿಟಲ್ ಪ್ಲಾಟ್ಫಾರ್ಮ್ ಹ್ಯಾಕ್ಗೆ ಯತ್ನಿಸಿದ್ದಾರೆ. ಆದರೆ ಪಾಕ್ನ 10 ಲಕ್ಷ ಸೈಬರ್ ದಾಳಿಗೆ ಭಾರತದ ಸೈಬರ್ ಸೆಕ್ಯೂರಿಟಿ ಗುನ್ನ ಕೊಟ್ಟಿದೆ. ಉಗ್ರ ಪೋಷಕ ಪಾಕಿಸ್ತಾನಕ್ಕೆ ಬಿಎಲ್ಎ ಶಾಕ್. ಜಮ್ಮು ಕಾಶ್ಮೀರಕ್ಕೆ ಪ್ರವಾಸಿಗರು ಆಗಮಿಸುತ್ತಿದ್ದಾರೆ. ಪರಿಸ್ಥಿತಿ ಚೆನ್ನಾಗಿದ್ದು ಪ್ರವಾಸಿಗರು ಆತಂಕ ಪಡಿಸುವ ಅಗತ್ಯವಿಲ್ಲ ಅಂತ ಹೈದರಾಬಾದ್ ಪ್ರವಾಸಿ ಅಬ್ದುಲ್ ವಾಹಿದ್ ಹೇಳಿದ್ದಾರೆ. ठीक है, अभी ऐसा कोई घबराने की कोई बात नहीं है. सिक्योरिटी है और अच्छा मौसम है, बहुत अच्छा मौसम है. अभी फैमिलीज को आना चाहिए, एनकरेज करना चाहिए टूरिज्म के लिए. ऐसा कुछ नहीं हो रहा है अभी. यहाँ पे सब लोग हैं, यहाँ पे डरने की कोई बात नहीं है. यहाँ पे सारे कश्मीरी अच्छे है, सारे श्रीनगर वाले अच्छे है, पूरा भाईचारा अच्छा है यहाँ पे और अच्छा मौसम मिलेगा, बहुत बेहतरीन मौसम मिलेगा. ಈ ಬೆನ್ನಲ್ಲೇ ಜಮ್ಮು ಕಾಶ್ಮೀರದ ಮಾಜಿ ಸಿಎಂ ಫಾರೂಕ್ ಅಬ್ದುಲ್ಲಾ ಪಹಲ್ಗಾಮ್ಗೆ ಭೇಟಿ ನೀಡಿದ್ದು ಪ್ರವಾಸಿಗರ ಜೊತೆ ನಿಂತು ಫೋಟೋ ಪೋಸ್ಟ್ ಕೊಟ್ಟಿದ್ದಾರೆ. ಇಷ್ಟೇ ಅಲ್ಲದೆ ಕುದುರೆ ಸವಾರ ಆದಿಲ್ ಹುಸೇನ್ ಶಾ ಮನೆಗೂ ಭೇಟಿ ಕೊಟ್ಟಿದ್ರು. ಇತ್ತ ಸಿಎಂ ಓಮರ್ ಅಬ್ದುಲ್ಲಾ ಪ್ರಧಾನಿ ಮೋದಿಯನ್ನ ಭೇಟಿಯಾಗಿ ಮಾತುಕತೆ ನಡೆಸಿದ್ದು ಕುತೂಹಲ ಕೆರಳಿಸಿದೆ. ಬ್ಯೂರೋ ರಿಪೋರ್ಟ್, ಟಿವಿ9.